ಗುಡಿಬಂಡೆ 2025-26ರಿಂದ 2029-30ನೇ ಸಾಲಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಗೆ ಚುನಾವಣೆ ಘೋಷಣೆ ಮಾಡಿದ್ದು, 15 ಮಂದಿ ಸಮಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಕೇಶವರೆಡ್ಡಿ ಘೋಷಣೆ ಮಾಡಿದ್ದಾರೆ. ಈ ದಿನ 9ನೇ ತಾರೀಕು ನಾಮಪತ್ರಗಳನ್ನು ವಾಪಸ್ ಪಡೆಯೋದಕ್ಕೆ ಅವಕಾಶ ಇತ್ತು. ಒಟ್ಟಾರೆಯಾಗಿ ನಮ್ಮ ಈ ಒಂದು ಗುಡಿಬಂಡೆ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಯ ಚುನಾವಣೆಗೆ 18 ಸದಸ್ಯರು ನಾಮಿನೇಷನ್ಸನ್ನು ಸಲ್ಲಿಸಿದ್ರು. ಈ ಪೈಕಿ ನಮಗೆ 15 ಸ್ಥಾನಗಳಿದೆ. ಒಂದು ಕಾರ್ಯಕಾರಿ ಸಮಿತಿಯ ಚುನಾವಣೆಗೆ 15 ಸ್ಥಾನಗಳಿದೆ. ಈ ದಿನ 3 ನಾಮಿನೇಷನ್ಸ್ ಆಗಿರುವ ಸದಸ್ಯರು ತಮ್ಮ ಸದಸ್ಯ ನಾಮಿನೇಷನ್ಸನ್ನು ಹಿಂಪಡೆದಿರ್ತಾರೆ. GT ವೆಂಕಟೇಶ್ ಗುಡಿಬಂಡೆ, ಶ್ರೀಮತಿ HC ಕಮಲಮ್ಮ ಬ್ರಾಹ್ಮಣರಳ್ಳಿ, ಶ್ರೀ YR ರಂಗಾರೆಡ್ಡಿ ಎಲ್ಲೋಡು, ಇವರು 3 ಜನ ವಾಪಸ್ ಪಡೆದಿರ್ತಾರೆ. ಈ ಪೈಕಿ 15 ಜನ ಈ ಒಂದು ಸ್ಪರ್ಧೆಯಲ್ಲಿರ್ತಾರೆ. ಸದಸ್ಯ ಸ್ಥಾನಗಳು 15 ಇರೋದ್ರಿಂದ ಈ 15 ಜನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅಂತೇಳಿ ಘೋಷಣೆ ಮಾಡ್ತೀನಿ. ತಾಲ್ಲೂಕಿನ ಕೃಷಿಕ ಸಮಾಜದಲ್ಲಿ 15 ಕಾರ್ಯಕಾರಿ ಸಮಿತಿಗೆ 18 ಮಂದಿ ನಾಮಪತ್ರ ಸಲ್ಲಿಸಿದ್ದು, ಈ ಪೈಕಿ GT ವೆಂಕಟೇಶ್, HC ಕಮಲಮ್ಮ ಹಾಗೂ YR ರಂಗಾರೆಡ್ಡಿ ನಾಮಪತ್ರಗಳನ್ನು ಹಿಂಪಡೆದ ಕಾರಣದಿಂದ ಉಳಿದ 15 ಉಮೇದುದಾರರು ಅವಿರೋಧವಾಗಿ ಆಯ್ಕೆಯಾದರು. MC ಚಿಕ್ಕನರಸಿಂಹಪ್ಪ ಕೊಂಡಡ್ಡಳ್ಳಿ, ಶ್ರೀ BA ರಾಜೇಶ್ ಗುಡಿಬಂಡೆ, ಶ್ರೀ GK ಜಗನ್ನಾಥ್ ಗುಡಿಬಂಡೆ, ಶ್ರೀ HN ಮಂಜುನಾಥ್ ಹಳೆ ಗುಡಿಬಂಡೆ, ಶ್ರೀ PN ವೇಣುಗೋಪಾಲ್ ಚಿಕ್ಕತಮ್ಮನಹಳ್ಳಿ, ಶ್ರೀ B ಗಂಗಾರೆಡ್ಡಿ ನಿಲಗುಂಬ, ಶ್ರೀ ನಾರಾಯಣಾಚಾರಿ ಕಡೆಹಳ್ಳಿ, ಶ್ರೀ ನಾಗಭೂಷಣ್ ರೆಡ್ಡಿ ಎಲ್ಲೋಡು, ಶ್ರೀ BS ಅಶ್ವತ್ಥನಾರಾಯಣಪ್ಪ ಬುಳಸಂದ್ರ, ಶ್ರೀ CG ಕೃಷ್ಣಪ್ಪ ಚೌಟ್ಕುಂಟಹಳ್ಳಿ, ಶ್ರೀ JN ಸೀತಾರಾಮ್ ರೆಡ್ಡಿ ಕಾಲುಗಡ್ಡಹಳ್ಳಿ, ಶ್ರೀ G ಲಕ್ಷ್ಮೀಪತಿ ಗುಡಿಬಂಡೆ, ಶ್ರೀ MP ಲಕ್ಷ್ಮೀನಾರಾಯಣ ರೆಡ್ಡಿ ಮೇಡಮಾಕ್ಲಹಳ್ಳಿ, ಶ್ರೀ ಅಶ್ವತ್ಥಪ್ಪ ಬೆಣ್ಣೆಪರ್ತಿ, ಶ್ರೀ ಈಶ್ವರಪ್ಪ ಮಲ್ಲೇನಹಳ್ಳಿ. ಈ 15 ಜನ ಒಂದು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಆಗಿರುತ್ತಾರೆ ಅಂತೇಳಿ, ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಅಂತೇಳಿ ನಾನು ಚುನಾವಣಾಧಿಕಾರಿಯಾದ ನಾನು ಈ ಮೂಲಕ ಘೋಷಿಸುತ್ತೇನೆ. ಕೃಷಿಕ ಸಮಾಜದ ಈ ಒಂದು ಚುನಾವಣೆಯಲ್ಲಿ ನಮ್ಮ NDA ಬೆಂಬಲಿತ ಅಭ್ಯರ್ಥಿಗಳು ಸೇರಿದಂತೆ 15 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಚುನಾವಣೆಯನ್ನು ನಾವು ನಮ್ಮ ಅಧ್ಯಕ್ಷರಾದಂತಹ ಗಂಗಾರೆಡ್ಡಿ ಅವರ ನೇತೃತ್ವದಲ್ಲಿ, ನಮ್ಮ ಹಿರಿಯರಾದಂತಹ ನಾಗರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ವಕೀಲರ ಸಂಘದ ಅಧ್ಯಕ್ಷರು, ನಮ್ಮ ಮಿತ್ರಪಕ್ಷದ ಮುಖಂಡರಾಗಿರ್ತಕ್ಕಂತಹ ಮಂಜುನಾಥ್ ರೆಡ್ಡಿ ಅಣ್ಣವರ ಒಂದು ಉಪಸ್ಥಿತಿಯಲ್ಲಿ, ಆಮೇಲೆ ವಕೀಲರ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂತಹ ವೇಣುಗೋಪಾಲ್ ಅಣ್ಣ ಅವರ ಒಂದು ಉಪಸ್ಥಿತಿಯಲ್ಲಿ, ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಿರ್ತೀವಿ. ಈ ಒಂದು ಮಹತ್ ಕಾರ್ಯಕ್ಕೆ ಸಹಕರಿಸಿದಂತಹ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಪಕ್ಷದ, ನಮ್ಮ ಒಂದು NDA ಮೈತ್ರಿಕೂಟದ ಎಲ್ಲ